ಅಂಕದ ಪ್ರಶ್ನೆಗಳು. ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದವರು ಯಾರು? ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ ವರ್ಷ ಯಾವುದು? 1498. ವಾಸ್ಕೋ ಡ ಗಾಮ ಭಾರತದಲ್ಲಿ ಮೊದಲು ಬಂದ ಸ್ಥಳ ಯಾವುದು? ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್. ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಗೋವಾವನ್ನು ವಶಪಡಿಸಿಕೊಂಡ ಪೋರ್ಚುಗೀಸ್ ಆಡಳಿತಗಾರ ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? 1600. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? 1664. 2 ಅಂಕದ ಪ್ರಶ್ನೆಗಳು. ಯುರೋಪಿಯನ್ನರು ಭಾರತಕ್ಕೆ ಬರಲು ಕಾರಣಗಳೇನು? ಭಾರತದ ಮಸಾಲ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು ಹಾಗೂ ನೇರ ಸಮುದ್ರ ಮಾರ್ಗವನ್ನು ಹುಡುಕ್ತಿದ್ರು. 2ನೇ ಪ್ರಶ್ನೆ. ಪೋರ್ಚುಗೀಸರ ಸಾಧನೆಗಳೇನು? ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದರು. ಗೋವಾ ಸೇರಿದಂತೆ ಹಲವೆಡೆ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು? ಫ್ರೆಂಚರ ಪ್ರಭಾವ ಕುಗ್ಗಿತು, ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು. 3 ಅಂಕದ ಪ್ರಶ್ನೆಗಳು. ವಾಸ್ಕೋ ಡ ಗಾಮನ ಆಗಮನದ ಮಹತ್ವವನ್ನು ತಿಳಿಸಿ. ಭಾರತ ಮತ್ತು ಯುರೋಪ್ ನಡುವೆ ನೇರ ಸಮುದ್ರ ಮಾರ್ಗ ಆರಂಭವಾಯಿತು. ವಿದೇಶಿ ವ್ಯಾಪಾರ ಹೆಚ್ಚಾಯಿತು. ಯುರೋಪಿಯನ್ನರ ಪ್ರವೇಶಕ್ಕೆ ದಾರಿ ತೆರೆಯಿತು. 2ನೇ ಪ್ರಶ್ನೆ. ಬ್ರಿಟಿಷರು ಭಾರತದಲ್ಲಿ ಬಲಿಷ್ಠರಾಗಲು ಕಾರಣಗಳೇನು? ಉತ್ತಮ ನೌಕಾಪಡೆ, ಬಲವಾದ ಸೇನೆ, ಭಾರತೀಯ ರಾಜರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಬಳಸಿಕೊಂಡರು. 5 ಅಂಕದ ಪ್ರಶ್ನೆಗಳು. ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನು ವಿವರಿಸಿ. 1498ರಲ್ಲಿ ವಾಸ್ಕೋ ಡ ಗಾಮ ಕಲ್ಲಿಕೋಟೆಗೆ ಬಂದನು. ನಂತರ ಪೋರ್ಚುಗೀಸರು ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಡಚ್, ಫ್ರೆಂಚ್ ಹಾಗೂ ಬ್ರಿಟಿಷರು ಭಾರತಕ್ಕೆ ಬಂದರು. ವ್ಯಾಪಾರ ಸ್ಪರ್ಧೆ ರಾಜಕೀಯ ಹೋರಾಟವಾಗಿ ಮಾರ್ಪಟ್ಟಿತು. ಅಂತಿಮವಾಗಿ ಬ್ರಿಟಿಷರು ಅಧಿಕಾರ ಸ್ಥಾಪಿಸಿದರು. ಕಾರ್ನಾಟಿಕ್ ಯುದ್ಧಗಳ ಕುರಿತು ಬರೆಯಿರಿ. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಯುದ್ಧವೇ ಕಾರ್ನಾಟಿಕ್ ಯುದ್ಧ. 3 ಕಾರ್ನಾಟಿಕ್ ಯುದ್ಧಗಳು ನಡೆದವು. ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯಕ್ಕಾಗಿ ಹೋರಾಟ ನಡೆಯಿತು. ಬ್ರಿಟಿಷರು ಜಯಗಳಿಸಿದರು. ಫ್ರೆಂಚರ ಪ್ರಭಾವ ಕಡಿಮೆಯಾಯಿತು. ಪರೀಕ್ಷೆಗೆ ತುಂಬ ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳು ಯಾವುದು ಅಂತಂದರೆ ವಾಸ್ಕೋ ಡ ಗಾಮ 1498, ಕಲ್ಲಿಕೋಟೆ, ಅಲ್ಬುಕರ್ಕ್, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ 1600, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664, ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ 1757. ಈ ಪ್ರಶ್ನೆಗಳು ಸಾಮಾನ್ಯವಾಗಿ SSLC ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಲಾಗುವ ಪ್ರಮುಖ ಪ್ರಶ್ನೆಗಳಾಗಿದ್ದಾವೆ.